ಇನ್ನು ದಾವಣಗೆರೆಯ ಪಂಚಮಸಾಲಿ ಗುರುಪೀಠದಲ್ಲಿ ಈ ಹಲ್ಲೆ ಆದಂಥ ಪ್ರಕರಣ, ಹಲ್ಲೆಗೂ ಮೊದಲು ನಡೆದಂಥ ಧರ್ಮದರ್ಶಿ ಸಭೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಮಾರ್ಚ್ 10ನೇ ತಾರೀಕು ಗುರುಪೀಠದಲ್ಲಿ ನಡೆದಿದ್ದಂಥ ಸಭೆ. ನಮಗೆ ಗೊತ್ತಿಲ್ಲದಂತೆ ನಮ್ಮ ಹೆಸರುಗಳು ಫೋರ್ಜರಿ ಸೈನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ರು. ಕಟ್ಟಡದ ಪೂರ್ವದಲ್ಲಿ ನಮ್ಮ ಹತ್ರ 1.25 ಕೋಟಿ ಇತ್ತು. ಅವರೇ ಹೇಳಿದ್ರು ದಾವಣಗೆರೆ ಮಾಡಿ ಮನೆಗಳಿಗೆ ಅವರ ಹೋದ್ರು ಬಟ್ಟಿ ಎತ್ತಿದ್ರು 4 ಕೋಟಿಗಿಂತ 5 ಕೋಟಿ ರೂಪಾಯಿ ರೊಕ್ಕ ಬಯಸಿದ್ರು. ಅವರೇ ಲೆಕ್ಕ ಕೊಡ್ತಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದದ್ದು ಸುಮಾರು 1 ಕೋಟಿ, ಒಟ್ಟ 7ರಿಂದ 8 ಕೋಟಿ ರೂಪಾಯಿ ನಮ್ಮ ಹತ್ರ ಬಂತು. ನಾನು ಇದಕ್ಕೆ ಖರ್ಚಾಗಿದ್ದು 2 ಕೋಟಿ ಬೇಡ 5 ಕೋಟಿ. ನೋಡಿ, ಇದು ಗುರುಪೀಠದಲ್ಲಿ ಲೆಕ್ಕಾಚಾರಗಳು ಹೆಚ್ಚು ಕಡಿಮೆ ಆಗಿವೆ ಅಂತ ಮಾರ್ಚ್ 10ನೇ ತಾರೀಕು ಒಂದು ಸಭೆ ಸೇರ್ತಾರೆ. ಸಭೆ ಸೇರಿದಂಥ ಸಂದರ್ಭದಲ್ಲಿ ಈ ಫೋರ್ಜರಿ ಮಾಡಿರೋದು ಜೊತೆಗೆ ಎಲ್ಲೋ ಒಂದು ಕಡೆಗೆ ಅಕ್ರಮ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬಾವಿ ಬೆಟ್ಟಪ್ಪ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಪಂಚಮಸಾಲಿ ಸಮಾಜದ ಮಾಜಿ ಅಧ್ಯಕ್ಷರು ಬಾವಿ ಬೆಟ್ಟಪ್ಪ 8 ಕೋಟಿ ರೂಪಾಯಿ ದೇಣಿಗೆ, ಸರ್ಕಾರದಿಂದ ಬಂದಂಥ ದೇಣಿಗೆ, ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಅವ್ರು ಆರೋಪ ಮಾಡ್ತಾರೆ. ಅದಾದಮೇಲೆ ಆಡಳಿತಾಧಿಕಾರಿಗಳು ಲೆಕ್ಕ ಕೇಳ್ತಾರೆ, ಎಲ್ಲೆಲ್ಲಿ ಲೆಕ್ಕ ಕೊಟ್ಟರಪ್ಪ ಅಂತ. ಇದು ಸಂಗತಿ. ಈ ಒಳಗಿನ ರಾಜಕೀಯಗಳಿದಾವಲ್ಲ, ಇದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇಲ್ಲಿ ಒಂದು ಫಾರ್ಚುನೇಟ್ಲಿ ಏನು ಅಂತಂದರೆ, ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೂರ. ಅವ್ರು ಯಾವುದೇ ಲೆಕ್ಕಪತ್ರಗಳಿಗೆ ಸಹಿ ಹಾಕಲ್ಲ. ಜೊತೆಗೇನು ಅಂದರೆ ಇಂಥ ವ್ಯವಹಾರಗಳಲ್ಲಿ ಅವರು ಪಾಲ್ಗೊಂಡಿಲ್ಲ. ಇಲ್ಲ ಅಂತಂದರೆ ನಿಜಕ್ಕೂ ದೊಡ್ಡ ಕೆಟ್ಟ ಹೆಸರು ಬರ್ತಾಯಿತ್ತು. ಈ ಏನೋ ಒಂದು ಸಮಾಜ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಮಠ ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಆಗೋದಿದೆಯಲ್ಲ, ಬಹಳ ಅವಮಾನ ಇದು. ಜೊತೆಗೇನು ಅಂದರೆ ಒಬ್ಬೊಬ್ಬರದ್ದು ಒಂದೊಂಥರ ಮಾತುಗಳಲ್ಲಿ ಈ ಸ್ವಾಮೀಜಿ ಯೋಗ ಮಾಡೋದು ಬಿಡಬೇಕು ಅಂತ. ಒಳ್ಳೆ ಕಥೆಯಲ್ಲ. ಆ ಯೋಗದಿಂದಲೇ ಮಠಾಧಿಪತಿ ಆಗುವಂಥ ಯೋಗ ಬಂದಿರೋದು, ಅದನ್ನೇ ಬಿಡಿ ಅಂದರೆ ಇಂಥದಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಕೆಲವೊಂದು ಅಪಸ್ವರಗಳಿದೆ. ಸರಿಯಾಗಬೇಕು ಇದು. ಇಲ್ಲಾಂದರೆ ಕೆಟ್ಟ ಹೆಸರು ಬರುವಂಥದ್ದು ನಿಶ್ಚಿತ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮದು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದು ಮಠ ಜನಸಾಮಾನ್ಯರ ಸೇವೆ ಮಾಡಲಿಕ್ಕೆ, ಸಮಾಜ ಸೇವೆ ಮಾಡಲಿಕ್ಕೆ ಅಂತ ಆದರೆ ಒಳಗಡೆಗೆ ಸರ್ಕಾರದಿಂದ ಬಂದಂಥ ಅನುದಾನವನ್ನೇ ಯಾರೋ ನುಂಗ್ಬಿಟ್ರೆ, ಅದರಲ್ಲೇ ಏನಾದರೂ ಅವ್ಯವಹಾರ ಆಗಿಬಿಟ್ರೆ ಗತಿ ಏನು ಬಸವರಾಜ್, ಏನಿದು? ರಂಗನಾಥ್ ಹೇಳಿದ್ರೆ ಕಳೆದ 10ನೇ ತಾರೀಕು ಏನು ವೀರಶೈವ ಪಂಚಮಸಾಲಿ ಸಮಾಜದ ಒಂದು ಹರಿಹರ ಪೀಠ ಇದೆ, ಅದರ ಧರ್ಮದರ್ಶಿಗಳ ಸಭೆ ನಡೆಯಿತು. ಆ ಸಭೆಯ ವಿಡಿಯೋಗಳು ಕೆಲವೊಂದು ವೈರಲ್ ಆಗಿರ್ತಕ್ಕಂಥ, ಅದಾದ ನಂತರ ಅಲ್ಲಿ ಗಲಾಟೆಯಾಗಿ ಒಬ್ಬರ ಮೇಲೆ ಹಲ್ಲೆ ಕೂಡ ಆಯಿತು. ಇದೇನು FIR ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಹಣಕಾಸಿನ ಅವ್ಯವಹಾರ ಆಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದು ಇಲ್ಲಿ ಬರ್ತಕ್ಕಂಥ ದುಡ್ಡು ಬಂದಿದೆ, ಏನು 2008ರಿಂದ ಏನು ಹಣ ಬರಬೇಕಾಗಿತ್ತು, ಅದ್ರದ್ದು ಲೆಕ್ಕಾಚಾರ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನ ಆಡಳಿತಾಧಿಕಾರಿಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಆರೋಪ ಮಾಡಿರ್ತಕ್ಕಂಥ. ಅದೇ ರೀತಿಯಾಗಿ ಅದನ್ನು ಕೇಳಿದ್ದಕ್ಕೆ ಹಲ್ಲೆ ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಅವರು FIR ಅನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಧರ್ಮದರ್ಶಿ ಸಮಿತಿಯವರು ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಗೆ ಅದಕ್ಕೆ ಸ್ಪಷ್ಟನೆ ನೀಡ್ತಾ ಇರ್ತಕ್ಕಂಥದ್ದು. ಏನು ಸ್ವಾಮೀಜಿಗಳ ವಿರುದ್ಧ ನಾವು ಯಾವುದೇ ರೀತಿ ಮಾಡಿಲ್ಲ, ಅವರ ವರ್ತನೆಯನ್ನ ಸರಿ ಮಾಡಿಕೊಳ್ಬೇಕು ಎಂತಕ್ಕಂಥ ಮಾತನ್ನು ಕೂಡ ಈ ಏನು ಧರ್ಮದರ್ಶಿ ಸಮಿತಿ ಅವರು ಹೇಳ್ತಾ ಇರ್ತಕ್ಕಂಥ. ಒಟ್ಟು ಸತ್ಯಾಸತ್ಯ ಏನಂತಂದ್ರೆ ತನಿಖೆಯಿಂದ ಗೊತ್ತಾಗಬೇಕಿದೆ. ಹಣ ಎಷ್ಟು ಬಂದಿತ್ತು ಮತ್ತು ಎಲ್ಲಿ ಬಂದಿತ್ತು ಮತ್ತು ಆ ಹಣ ಎಲ್ಲಿ ಏನು ವಿನಿಯೋಗ ಆಗಿದೆ. ಜೊತೆಗೆ ಈಗ ಕಟ್ಟಡಗಳು ಕೂಡ ಇದೆ, ಮಠದಲ್ಲಿ ಕಟ್ಟಡಗಳು ಕೂಡ ನಿರ್ಮಾಣ ಆಗ್ತಾ ಇದೆ, ಕಟ್ಟಡ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು. ಈ ಎಲ್ಲ ಒಟ್ಟಾರೆಯಾಗಿ 2 ಕಡೆಯಿಂದ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತದೆ. ಇದರ ಪ್ರಕರಣವನ್ನ ಸಂಪೂರ್ಣವಾಗಿ ತನಿಖೆಯಾಗಿ ಎಷ್ಟು ದುಡ್ಡು ಅವ್ಯವಹಾರ ಆಗಿದೆ ಅದನ್ನ ವಾಪಸ್ ಪಡೆಯುವಂತ ಒಂದು ಪ್ರಯತ್ನ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಾಳೆ ಈ ST ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರಂತೆ. ಈ ದೆಹಲಿ ಪರ್ಯಟನೆ ಮತ್ತೆ ಶುರುವಾಗಿದೆ. ಆದರೆ ಇವ್ರು ಹೋಗ್ತಿರೋದು ಆದಿವಾಸಿ ಕಾಂಗ್ರೆಸ್ ಸಮಾವೇಶ ಇದೆ, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಅಂತ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜಣ್ಣ ಇದರ ನೇತೃತ್ವ ವಹಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಸಮಾವೇಶ ಆದಮೇಲೆ ರಾಹುಲ್ ಗಾಂಧಿಯವ್ರನ್ನೂ ಕೂಡ ಅವರು ಭೇಟಿ ಮಾಡ್ಬೋದು. ಓಟ್ ಚೋರಿ ಅಭಿಯಾನದ ನಂತರ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದರು. ಈಗ ಅದಾದ ನಂತರ ಪ್ರಥಮ ಬಾರಿಗೆ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ಕೊಡ್ತಾರಂಥವರು, ರಾಜಕೀಯದಲ್ಲಿ ಏನೇನು ನಡೀತಾ ಇದೆ ಅಂತ. ಈ ಒಟ್ಟಾಗಿ ಶಾಸಕರು ಹೋಗುವಂಥ ಸಾಧ್ಯತೆಗಳಿವೆ. ಇನ್ನು ಇದೇ ಸಂದರ್ಭದಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿರೋದು. ಬೆಳಗ್ಗಿನ ಅವರು 10 ಗಂಟೆಗೆ ದೆಹಲಿಗೆ ಹೋದರು. ಅಲ್ಲಿ ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸಾಲು ಮೀಟಿಂಗ್ಗಳಿವೆ. ಹೆಸರಿಗೆ ನೀರಾವರಿ ವಿಚಾರ ಅಂತ ಹೇಳಲಾಗಿದ್ದರೂ ಕೂಡ
ರಾಜಕೀಯದ ವಿಚಾರಗಳು ಕೂಡ ಚರ್ಚೆ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ.